ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವು ಹೆಲ್ಪ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಅಂದರೆ ಈಗಷ್ಟೇ ಯಾರು ಕ್ರೋಶಾ ಡಿಸೈನ್ನ ಕಲಿತಾ ಇದ್ದೀರೋ ಅವರಿಗೂ ಕೂಡ, ಹಾಗೆ ಕಲಿಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರೋ ಅವರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಫುಲ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ಗಳನ್ನ ಮಾಡಿದ್ರಿ, ಕುಚ್ಚನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ತಗೋಬೇಕು, ಅಂದರೆ ಯಾವ್ಯಾವ ಆಕ್ಸಸರೀಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ನನಗೆ ಕೇಳಿದ್ರಿ. ಹಾಗೆ ನೀವು ನೀಡಲ್ ಯಾವುದನ್ನ ಯೂಸ್ ಮಾಡ್ತೀರಾ, ಸಿಲ್ಕ್ ಥ್ರೆಡ್ ಯಾವ ಕಂಪ್ನಿ ತಗೋಬೇಕು, ಜರಿ ಥ್ರೆಡ್ಗಳನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಅಂತೆಲ್ಲ ನನಗೆ ತುಂಬ ಮೆಸೇಜ್ಗಳು ಬಂದಿತ್ತು. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇಲ್ಲಿ ನೀಡಲ್ನ ತಗೋಬೇಕು. ನೋಡ್ಕೊಳ್ಳಿ, ನೀಡಲ್ಗಳನ್ನ ಕ್ರೋಶಾ ವರ್ಕ್ ಮಾಡೋದಕ್ಕೆ ನೀಡಲ್ಗಳನ್ನ ತಗೋಬೇಕು. ನೀಡಲ್ ನಂಬರ್ ಯಾವುದನ್ನ ಯೂಸ್ ಮಾಡ್ತೀರಾ ಅಂತ ನನಗೆ ತುಂಬ ಜನ ಕೇಳ್ತಾಯಿದ್ರು. ನಾನಿಲ್ಲಿ ಎಲ್ಲ ಕ್ರೋಶಾ ಡಿಸೈನ್ನ ಮಾಡಬೇಕಾದ್ರೆ ನೀಡಲ್ ಬಂದು 0.75 mm ತಗೊಳ್ಳೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಸೈನ್ಗೂ ಇದೇ ನೀಡಲ್ನ ನಾನು ಯೂಸ್ ಮಾಡ್ಕೊಂಡಿರೋದು. ನೀಡಲ್ ಯಾವ ಕಂಪ್ನಿದು ನೋಡ್ಕೊಳ್ಳಿ, ತುಲೀಪ್ ಜಪಾನ್ ಕಂಪ್ನಿಯವ್ರದ್ದು ಇದು ನೀಡಲ್ ಬಂದು 0.75 mm ನೀಡಲ್ನ ತಗೊಳ್ತೀನಿ. ಹಾಗೆ ಡಿಸೈನ್ನ ಮಾಡಬೇಕಾದ್ರೆ ಸ್ಮಾಲ್ ಬೀಡ್ಗಳನ್ನ, ಅಂದರೆ ನೀಡಲ್ ನಂಬರ್ 10ನಲ್ಲಿ ಬೀಡ್ ಆಗಲ್ವಲ್ಲ, ಆ ಬೀಡ್ಗಳನ್ನ ಸೇರಿಸ್ಕೊಳ್ಳೋದಕ್ಕೆ, ಅಂದರೆ 0 ಸೈಜ್ ಬೀಡ್ ಬರುತ್ತಲ್ಲ ಸ್ಮಾಲ್ ಬೀಡು, ಅದನ್ನು ಸೇರಿಸ್ಕೊಳ್ಳೋದಕ್ಕೆ ನಾನು ನೀಡಲ್ ಬಂದು 0.5 mm ತಗೊಳ್ತೀನಿ. ಇದು ಕೂಡ ತುಲೀಪ್ ಜಪಾನ್ ಅವ್ರದ್ದೇ. ನಾನು ಇವತ್ತಿನವರೆಗೂ ಯಾವ ಡಿಸೈನ್ನ ಮಾಡಿದ್ದೀನೋ ಆ ಎಲ್ಲ ಡಿಸೈನ್ಗಳಿಗೂ ನೀಡಲ್ ನಂಬರ್ ಬಂದು 0.75 mm ತಗೊಂಡಿರೋದು. ಹಾಗೆ ನನ್ನ ಕಸ್ಟಮರ್ ಸೀರೆಗಳಿಗೂ ಅಷ್ಟೇ, ನಾನು ಈ ಒಂದು ನೀಡಲ್ ಬಿಟ್ಟರೆ ನಾನು ಯಾವುದೇ ನೀಡಲ್ ಕೂಡ ಬಳಸ್ಕೊಳ್ಳಲ್ಲ. ಸ್ಮಾಲ್ ಬೀಡ್ಗಳಿಗೆ ಮಾತ್ರ ನಾನು ನೀಡಲ್ ನಂಬರ್ 14ನ ತಗೊಳ್ತೀನಿ. ಹಾಗೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಯಾವ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ತಗೊಳ್ಳೋದು, ಎಲ್ಲಿ ಬೈ ಮಾಡೋದು, ಯಾವ ಕಂಪನಿದು ತಗೊಳ್ಳೋದು ಅಂತೇಳ್ಬಿಟ್ಟು ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಫ್ರೆಂಡ್ಸ್. ಹಾಗಾಗಿ ನಾನು ಯಾವ ಥರದ ಸಿಲ್ಕ್ ಥ್ರೆಡ್ಗಳನ್ನ ತಗೊಳ್ಳೋದು ಅಂತೇಳ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ 5 ಕಂಪನಿಯ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ. ನನ್ನ ಹತ್ತಿರದ ಶಾಪ್ಗಳಲ್ಲಿ ಈ 5 ಕಂಪನಿಯ ಸಿಲ್ಕ್ ಥ್ರೆಡ್ಗಳೇ ಸಿಗೋದು. ಹಾಗಾಗಿ ನಾನು ಈ 5 ಕಂಪನಿಯ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ರಾಯಲ್ ಚಾಯ್ಸ್ ಅಂತ ಇದೆ ನೋಡಿ, ರಾಯಲ್ ಚಾಯ್ಸ್ ಅನ್ನೋ ಕಂಪನಿಯ ಸಿಲ್ಕ್ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಮ್ಯಾಜಿಕ್, ಫಾಸ್ಟ್ ಕಲರ್ ಮ್ಯಾಜಿಕ್ ಅಂತಲೂ ಕೂಡ ಸಿಗುತ್ತೆ. ಆ ಕಂಪನಿಯ ಸಿಲ್ಕ್ ದಾರನೂ ಚೆನ್ನಾಗಿರುತ್ತೆ. ಹಾಗೆ ಇದು ಬಂದು ನತಾಶಾ ಅಂತ ಇದೆ. ಈ ಕಂಪನಿಯ ಸಿಲ್ಕ್ ಥ್ರೆಡ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದು 4ನೇದು ಸ್ಕೈ ಅನ್ನೋ ಕಂಪನಿದು, ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಈ ಸಿಲ್ಕ್ ಥ್ರೆಡ್ ಬಂದು ಬುಲೆಟ್ ಕಂಪನಿಯವ್ರದ್ದು. ಇದ್ರದ್ದು ಲೇಬಲ್ ಕಿತ್ತೋಗಿದೆ, ಹಾಗಾಗಿ ನಾನು ಹಾಗೇ ತೋರಿಸ್ತಾ ಇದ್ದೀನಿ. ಬುಲೆಟ್ ಕಂಪನಿಯವರ ಸಿಲ್ಕ್ ಥ್ರೆಡ್, ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿರೋ ಏರಿಯಾದಲ್ಲಿ ಹತ್ತಿರ ಶಾಪ್ ಏನಿದೆಯೋ ಅಲ್ಲಿ ಈ 5 ಕಂಪನಿಯ ಥ್ರೆಡ್ಗಳು ಸಿಗುತ್ತೆ. ಹಾಗಾಗಿ ನಾನು ಇವತ್ತಿನವರೆಗೂ ಈ 5 ಕಂಪನಿಯ ಸಿಲ್ಕ್ ಥ್ರೆಡ್ಗಳನ್ನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ನಿಮ್ಮ ಹತ್ತಿರದ ಸಿಲ್ಕ್ ಥ್ರೆಡ್ ಶಾಪ್ಗಳಲ್ಲಿ ಯಾವ ಕಂಪನಿಯ ಸಿಲ್ಕ್ ಥ್ರೆಡ್ ಸಿಗುತ್ತೋ ಆ ಕಂಪನಿಯ ಸಿಲ್ಕ್ ಥ್ರೆಡ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ನನಗೆ ಇವತ್ತಿನವರೆಗೂ ನನ್ನ ಕಸ್ಟಮರು ಯಾವುದೇ ಕಲರ್ ಆಗಲಿ, ಕಲರ್ ಶೇಡ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನವರೆಗೂ ಕಂಪ್ಲೇಂಟ್ ಮಾಡಿಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸಿಲ್ಕ್ ಥ್ರೆಡ್ಗಳು ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ. ನಾನು ಒಂದು ಹೇಳೋದೇನೆಂದರೆ, ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ನೀವು ಸೀರೆಗಳನ್ನ ತೊಗೊಂಡೋಗಿ ಕಲರ್ ಕಾಂಬಿನೇಷನಲ್ಲಿ ಸೀರೆಗೆ ಮ್ಯಾಚ್ ಆಗುವಂಥ ಸಿಲ್ಕ್ ದಾರಗಳನ್ನ ನೋಡಿ ತಗೋಬೇಕು. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಿಮಗೆ ಸಿಲ್ಕ್ ಥ್ರೆಡ್ಗಳು ಮ್ಯಾಚ್ ಆಗಲ್ಲ, ಶೇಡ್ಗಳು ಚೇಂಜ್ ಆಗ್ತಾ ಹೋಗಿರುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗೆ ಶಾಪ್ಗಳಿಗೇ ಹೋಗಿ ನೀವು ಸಿಲ್ಕ್ ಥ್ರೆಡ್ಗಳನ್ನ ಬೈ ಮಾಡ್ಕೊಳ್ಳಿ. ಹಾಗೆ ಬಿಗಿನರ್ಸ್ ಕೂಡ, ಅಂದರೆ ಈಗಷ್ಟೇ ಯಾರು ಕ್ರೋಶಾ ವರ್ಕ್ ಅಥವಾ ಕುಚ್ಚುಗಳ ಡಿಸೈನ್ಗಳನ್ನ ಯಾರು ಕಲಿತಾ ಇದ್ದೀರೋ ಅವರಿಗೂ ಕೂಡ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ನೋಡಿಕೊಂಡು ಅಲ್ಲಿಗೆ ಹೋಗಿ ಸೀರೆಯ ಕುಚ್ಚುಗಳನ್ನ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ ಬೇಕು ಅಂದರೆ ನಿಮಗೆ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ಕೊಡ್ತಾರೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ಯೂಸ್ ಮಾಡಿಕೊಂಡು ಕುಚ್ಚು ಡಿಸೈನ್ಗಳನ್ನ ಮಾಡ್ಕೊಳ್ಳೋದು.
ನೆಕ್ಸ್ಟ್ ಬಂದು ಯಾವ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ದಾರಗಳನ್ನ ಯೂಸ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನನಗೆ ಕೇಳಿದ್ರಿ. ನೋಡಿ, ಈ ರೀತಿಯಾಗಿರೋ ಜರಿ ದಾರಗಳು ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನನ್ನ ಹತ್ರ ಈ 3 ಕಲರ್ ಜರಿ ದಾರಗಳಿದೆ. ಗೋಲ್ಡ್, ಸಿಲ್ವರ್ ಹಾಗೆ ಕಾಪರ್ ಕಲರ್ನಲ್ಲಿ ಜರಿ ದಾರಗಳಿದೆ. ನೀವಿಲ್ಲಿ ಗೋಲ್ಡ್ ಕಲರ್ ಜರಿ ಇರುವಂಥ ಸೀರೆಗಳಿಗೆ ಗೋಲ್ಡ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಬೇಕು. ಹಾಗೆ ಕಾಪರ್ ಜರಿ ಇರುವಂಥ ಸೀರೆಗಳಿಗೆ ಕಾಪರ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೋಬೇಕು. ಹಾಗೆ ಸಿಲ್ವರ್ ಕಲರ್ ಜರಿ ಇರುವಂಥ ಸೀರೆಗಳಿಗೆ ನೀವು ಸಿಲ್ವರ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್. ನೀವು ಈ 3 ಕಲರ್ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಹಾಗೆ ಗೋಲ್ಡ್ ಕಲರ್ ಜರಿ ಇರುವಂಥ ಸೀರೆಗೆ ಗೋಲ್ಡ್ ಕಲರ್, ಸಿಲ್ವರ್ ಕಲರ್ ಜರಿ ಇರುವಂಥ ಸೀರೆಗೆ ಸಿಲ್ವರ್ ಕಲರ್ ದಾರನೇ ಕಟ್ಕೊಳ್ಳಿ. ಹಾಗೆ ಕಾಪರ್ ಕಲರ್ ಇರುವಂಥ ಜರಿ ಸೀರೆಗೆ ನೀವು ಕಾಪರ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿರೋ 3 ಕಲರ್ ಜರಿ ಥ್ರೆಡ್ನೇ ನಾನು ಎಲ್ಲ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ನನಗೆ ಕೇಳಿದ್ರಿ ಯಾವ ರೀತಿಯಾಗಿ ಬೀಡ್ಗಳನ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ನಾನು ಆಗಲೇ ಜರಿ ದಾರನ ಯಾವ ರೀತಿಯಾಗಿ ಅದೇ ರೀತಿಯಾಗಿ ನೀವು ಗೋಲ್ಡ್ ಕಲರ್ ಜರಿ ಇರುವಂಥ ಸೀರೆಗೆ ನೀವು ಗೋಲ್ಡ್ ಕಲರ್ ಬೀಡನ್ನ ಸೇರಿಸ್ಕೊಳ್ಳಿ. ಹಾಗೆ ಸಿಲ್ವರ್ ಕಲರ್ ಜರಿ ಇರುವಂಥ ಸೀರೆಗೆ ಸಿಲ್ವರ್ ಕಲರ್ ಬೀಡನ್ನೇ ಯೂಸ್ ಮಾಡಬೇಕು. ಅಥವಾ ನಿಮಗೆ ಕಾಪರ್ ಕಲರ್ ಇರುವಂಥ ಸೀರೆಗೆ ನೀವು ಈ ರೀತಿಯಾಗಿರೋ ಕಾಪರ್ ಬೀಡ್ಗಳನ್ನೇ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪನೇ ಬೀಡನ್ನ ತೋರಿಸಿದ್ದೀನಿ ನಿಮಗೆ ವಿಡಿಯೋ ಮಾಡೋದಕ್ಕೆ. ಹಾಗೆ ನಿಮಗೆ ತುಂಬ ವೆರೈಟೀಸ್ ಆಫ್ ಡಿಸೈನ್ ಬೀಡ್ಗಳು ಸಿಗುತ್ತೆ. ಹಾಗೆ ನೀವು ಸೀರೆಗಳಿಗೆ ಡಿಸೈನ್ನ ಮಾಡಬೇಕಾದ್ರೆ ಯಾವ ಡಿಸೈನ್ಗೆ ಯಾವ ರೀತಿಯಾಗಿರೋ ಬೀಡು ಬೇಕು ಅಂತ ನೀವು ತಿಳ್ಕೊಂಡು ಆ ಡಿಸೈನ್ಗೆ ಆ ರೀತಿಯಾಗಿರೋ ಬೀಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಡಿಸೈನು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ನಂಬರ್ ನೀಡಲ್ನ ತಗೋಬೇಕು, ಯಾವ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ನ ನೀವು ಚಾಯ್ಸ್ ಮಾಡಬೇಕು, ಯಾವ ರೀತಿಯಾಗಿರೋ ಜರಿ ದಾರನ ತಗೊಂಡು ನೀವು ಕುಚ್ಚುಗಳನ್ನ ಕಟ್ಕೋಬೇಕು, ಹಾಗೆ ಯಾವ ರೀತಿಯಾಗಿರೋ ಡಿಸೈನ್ ಬೀಡ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೇಳಿರೋ ಸ್ವಲ್ಪ ಕ್ವಶನ್ಗಳಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಇದೇ ರೀತಿಯಾಗಿರೋ ಏನಾದರೂ ಟಿಪ್ಸ್ ಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನನ್ನ ಇನ್ಸ್ಟಾ ಲಿಂಕ್ ಹಾಕಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಅಥವಾ ಈ ರೀತಿಯಾಗಿರೋ ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬಂದು ಬಿಗಿನರ್ಸ್ ಹಾಗೆ ಈಗಷ್ಟೇ ಯಾರು ಕ್ರೋಶಾ ಡಿಸೈನ್ನ ಮಾಡೋಕ್ಕೆ ಕಲಿತಾ ಇದ್ದೀರೋ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೀವು ಫುಲ್ ವಿಡಿಯೋನ ನೋಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.